ಧರ್ಮ ನಂದ ಹೇಳ್ತಿರ್ತಾರ, ನಂದ್ ವೀರ ಶೈವ ಧರ್ಮ ಶ್ರೇಷ್ಠ, ಲಿಂಗಾಯತ್ ಧರ್ಮ ಶ್ರೇಷ್ಠ, ನನ್ ಕ್ರಿಶ್ಚಿಯನ್ ಧರ್ಮ, ಇವೆಲ್ಲಾ ಧರ್ಮ ಪಂಥಗಳು ಇವು ಎಲ್ಲಾ ಒಂದು ಸೀಮೆ ಗ್ವಾಡಿ. ಎಲ್ತನ ನನಗ್ ಗ್ವಾಡಿ ಒದ್ಯಾಕ ಬರಂಗಿಲ್ಲ, ಎಲ್ತಕ ಆ ಗ್ವಾಡಿಯನ್ನ ನಮಗ ಆ ಸೀಮಿತ ಜ್ಞಾನ ಏನೈತಿಲ್ಲ, ಒಂದು ಮನಿ ದೃಷ್ಟಾಂತ ತಗೊಂಡಾಗ ಮನಿ ಒಳಗ ಅಡಿಗೆ ಮನಿ ಆಗ್ಲಿ, ಒಂದು ದೊಡ್ಡ ಹಾಲ್ ಆಗ್ಲಿ, ಆ ಹಾಲಿನ ಜ್ಞಾನ ಇರ್ತದ ನನಗ. ಹಾಲವೇ ಶ್ರೇಷ್ಠ, ದೊಡ್ಡ ಹಾಲ್ ಅದ, ಅಡಿಗೆ ಮನಿ ಬ್ಯಾರೆ ಅದ, ಬೆಡ್ರೂಮ್ ಬ್ಯಾರೆ ಅದ, ಇದು ಏನೇನೋ ಬ್ಯಾರೆ ಬ್ಯಾರೆ ಅದಾವ, ಇದೊಂದು ದೊಡ್ಡ ಹಾಲ್ ಅದಂತ ನಾವು ತಿಳ್ಕೊಂಡಿರ್ತೇವೆ. ನಮ್ದು ಇಷ್ಟೇ ಸೀಮಿತ. ಆದ್ರ ಆ ಬಯಲಿನೊಳಗ ಅದು ಕೂಡಿಸಿದಾಗ, ಅದನ್ನ ಬಿಚ್ಚಿದಾಗ ಏನಾಗ್ತದಲ್ಲ, ಅದು ಮಹಾಬಯಲು ಅನ್ನೋದರ ನನಗೆ ಅನುಭವಕ್ಕೆ ಬತ್ತು. ಅಂದ್ರ ನನ್ನ ಇರುವಿಕೆ ಹೆಂಗದ, ಮಹಾಬಯಲು ಸ್ವರೂಪ ನಾನು. ಆ ಮಹಾಬಯಲಿನ ಜ್ಞಾನ ನನಗೆ ಅನುಭವಕ್ಕೆ ಬತ್ತು ಅಂದ್ರೆ ಏನಾಗ್ತದ, ಇವು ಉಪಾಧಿಗಳೇನು ಸಣ್ಣ ಅದಾವಲ್ಲ, ನಮ್ಮ ಸೀಮಿತ ಜ್ಞಾನ ಅದಾವಲ್ಲ, ನನ್ನ ಈ ಧರ್ಮ, ನಂದ ಈ ಮತ, ನಂದ್ ಈ ಪಂಥ, ನಾ ತಿಳಿದಿದ್ದೇ ಶ್ರೇಷ್ಠ ಅಂತ ಏನ್ ನಾವು ತಿಳ್ಕೊಂಡಿವಲ್ಲ, ಈ ಭ್ರಮ ಹೋಗ್ತದ. ಆ ಭ್ರಮ ಎಲ್ಲಿ ಹೋಗ್ತದಂದ್ರ ಬಯಲಿನೊಳಗ ಬಯಲಾಗಿ ಹೋಗ್ತದ. ಬಯಲ ಎಂತದಂದ್ರ ನನ್ನ ಸ್ವರೂಪ ಒಂದೇ ಬಯಲದ. ಆ ಬಯಲಿನೊಳಗ, ಮಹಾಬಯಲಿನೊಳಗ ನಾನು ಬಯಲಾದೇನಯ್ಯ ಅಂತೇಳಿ ಅಲ್ಲಮ್ಮ ಪ್ರಭುನ ಹೇಳ್ಕೊತ ಬಂದಾರ. ಬಯಲು ಬಯಲನ್ನೇ ಬಿತ್ತು, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲನ್ನೇ ಉಂಡು, ನಿಮ್ಮನ್ನು ಮುಟ್ಟಿ ಬಯಲು ಬಯಲಾದರು ಗುಹೇಶ್ವರ. ಅಂದ್ರ ಆ ಪರಮಾತ್ಮನ ಜ್ಞಾನ ನನಗಾಯ್ತು ಅಂದ್ರ ನಾನು ಬಯಲು ಸ್ವರೂಪನೇ ಇದೀನಿ ಅನ್ನೋ ಜ್ಞಾನ ಹಾಕದ. ಇವು 8 ಭ್ರಮೆಗಳು ಬಿದ್ದು ಹೋಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇವು 8 ಭ್ರಮೆದೊಳಗೆ ಏನಿರ್ತಾವಂದ್ರ ನಮ್ಗೆ ಸೀಮಿತ ಜ್ಞಾನ. ಸೀಮಿತ ಅಂದ್ರ ನಮ್ಗೆ ಹಿಂಗ ಹೇಳ್ಯಾರ ಗುರುಗಳು, ಹಿಂಗೆ ಇರ್ಬೇಕು ಅಂತೇಳಿ ಒಂದು ಸೀಮಿತ. ಅದ್ರ ಕಟ್ಟಳೆ ದಾಟಿ ಬರಂಗಾಗಲ್ಲ. ಯಾಕ, ಆ ಗುರುಗಳು ನಮ್ಮ ಅಧಿಕಾರಿ ಅನುಗುಣವಾಗಿ ಅವ್ರು ಬೋಧಿಸಿರ್ತಾರ. ಗುರುವಿನ ತಪ್ಪಲ್ಲ, ನಮ್ಮ ಅಧಿಕಾರಿ ಇಷ್ಟ ಐತಿ ನಮ್ಗ. ಇನ್ನ ನಮ್ಮಲ್ಲಿ ಏನದಾವ, ಅಂತಃಕರಣ ದೋಷ ಇಲ್ಲ. ಅಂತಃಕರಣ ದೋಷ ಇಲ್ಲಾರ್ದಾಗ ಅವರು ಕರ್ಮವನ್ನ ಹೇಳ್ಯಾರ. ಹಿಂಗ ಕರ್ಮ ಮಾಡ್ಕೋತ ಹೋಗಪ್ಪ, ನಿನಗ ಮೋಕ್ಷ ಅಕ್ಕದ ಅಂತ ಹೇಳ್ಯಾರ. ಆದ್ರೆ ಇವ ಏನ್ ಮಾಡ್ತಾನ, ಅದನ್ನೇ ಸೀಮಿತ ಮಾಡಿ ಅದೇ ಕರ್ಮವನ್ನೇ ಒಳ್ಳೆ ಮಾಡ್ಕೋತ ಇರ್ತಾನ. ಆದ್ರೆ ಏನಾಗ್ತದ ಅವಾಗ, ಇವು ಕರ್ಮವನ್ನು ನನ್ನಿಂದ ಅರಿಸುಗೊತ್ತಾವು, ಈ ಕರ್ಮನು ನನ್ನಿಂದ ಒಂದ್ ದಿವಸ ವಯಸ್ಸಾದಾಗ ಇವು ನಿವೃತ್ತಿ ಆಗ್ತಾವು. ಅವಾಗ ಏನಾಗ್ತದಪ್ಪ ಅಂದ್ರೆ ಇವ ಇಷ್ಟೇ ಸೀಮಿತ ಜ್ಞಾನವನ್ನು ಉಳ್ಳವನಾದ್ರಿಂದ ಅವಾಗ ಏನಾಗ್ತದ, ಆ ಪರಮ ಸುಖದ ಅನುಭವ ಜ್ಞಾನ ಆಗುವುದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಸ್ಪಷ್ಟತೆ ತಿಳ್ಕೊಬೇಕು. ಅದಕ್ಕೆ ನಾವ್ ಏನ್ ತಿಳಿಬೇಕಾಗಿಂದ್ರ, ಬಯಲು ಬಯಲನ್ನೇ ಬಿತ್ತಿ ಅಂದ್ರೆ ನನ್ನ ಹೃದಯ, ನನ್ನ ಸ್ವರೂಪ ಹೆಂಗದ, ಬಯಲು ಸ್ವರೂಪದ ಅಂತ ಜ್ಞಾನ ನನಗಾಯ್ತು ಅಂದ್ರೆ 8 ಭ್ರಮೆಗಳು ಬಿದ್ದು ಹೋಗ್ತಾವ. ಅದಕ್ಕೆ ನಮ್ಮ ಸೀಮಿತ ಜ್ಞಾನವನ್ನ ಹೆಂಗಂದ್ರ ಗೀತಾ ಪ್ರಮಾಣ ಕೊಟ್ಟು ಹೇಳ್ಕೊತ ಬಂದಾರ. ಗೀತಾದೊಳಗೆ ಏನ್ ಹೇಳ್ಕೊತ ಬಂದ್ರು, ಸರ್ವ ಧರ್ಮನ್ ಪರಿತ್ಯಾಜ್ಯ ಅಂದ್ರೆ ಎಲ್ಲಾ ಧರ್ಮಗಳನ್ನ ನೀನ್ ಏನು ಇಟ್ಕೊಂಡು ಕೂತಿಯಲ್ಲ, ಆ ಧರ್ಮಗಳನ್ನ ನೀನು ಮೊದಲು ಬಿಡುವಂತಾರ ಅವ್ರು. ನೀನ್ ಎಲ್ತಾನ ನಿನಗೆ ಧರ್ಮ ಬಿಡಕ್ ಆಗುದಿಲ್ಲ, ಅಲ್ತಕ್ಕ ನಿನಗೆ ಜ್ಞಾನ ಆಗುದಲ್ಲ. ಸರ್ವ ಧರ್ಮನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವಜಃ. ಮಾಮೇಕಂ, ನಾನು ಒಬ್ಬನೇ ಪರಮಾತ್ಮ, ನಾನು ಒಬ್ಬನೇ ಇದ್ದೀನಿ. ಬ್ರಹ್ಮ ಸ್ವರೂಪ ಅಂದ್ರೆ ಒಂದೇ, ನಾನು ಆತ್ಮ ಸ್ವರೂಪ, ನಾನು ಒಬ್ಬನೇ ಇದ್ದೀನಿ. ನೀನು ನನ್ನನ್ನ ಆಶ್ರಯ ಮಾಡ್ಕೋ, ನನ್ನನ್ನ ನಂಬು. ಸರ್ವಧರ್ಮನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವಜಃ ಅಹಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಶುಚಿ. ಅಂದ್ರ ನನ್ನನ್ನ ಒಬ್ಬನ ನಂಬುದೆ ಅಂದ್ರ ನಿನ್ನಲ್ಲಿರುವಂತ ಅನೇಕ ದೋಷಗಳನ್ನಾಗಲಿ, ನೀ ಮಾಡಿದಂತ ಏನೋ ಪಾಪ ಕರ್ಮಗಳಿದ್ರು ಕೂಡ ನನ್ನ ಜ್ಞಾನ ಮಾಡಿದ ನಿನಗೆಲ್ಲವನ್ನೂ ಮಾಪ ಮಾಡಿ, ನಿನಗೆ ಎಲ್ಲವೂ ಕ್ಷಮ ಮಾಡಿ, ನಿನಗೆ ಏನ್ ಮಾಡ್ತೀನಿ, ಮೋಕ್ಷವನ್ನೇ ಕರುಣಿಸ್ತೀನಿ ಅಂತ ಹೇಳ್ಕೊತ ಬಂದಾನ. ಇದು ಪ್ರಮಾಣ. ಇದು ಅಂದ್ರ ಏನ್ ಬಿಡು, ಸರ್ವಧರ್ಮನ್ ಪರಿತ್ಯಾಜ್ಯ ಅಂದ್ರೆ ಇಲ್ಲಿ ಏನ ನಾವು ಕಟ್ಟಳೆಯನ್ನು ಮಾಡ್ಕೊಂಡೇವಲ್ಲ, ನಂದೊಂದು ಲಿಂಗಾಯತ ಧರ್ಮ, ನಂದು ಆ ಧರ್ಮ, ಈ ಧರ್ಮ, ಏನೇನೋ ನಾವು ಕಟ್ಟಳೆ ಮಾಡ್ಕೊಂಡಿವಲ್ಲ, ಈ ಕಟ್ಟಳೆ ಒಳಗೆ ನಾವು ಸಿಕ್ಕೊಂಡಾಗ ನಾವು ಸೀಮಿತವಾಗಿ ಬದುಕಬೇಕಾಗ್ತದ. ನಿಶ್ಚೀಮತ್ವನೇ ಬರುದಿಲ್ಲ. ಯಾಕ, ನಮ್ಮ ಕಟ್ಟಳೆ ಅದಾವ. ನಮ್ ಗುರುಗಳು ಹೇಳ್ಯಾರ, ನಮ್ ಧರ್ಮ ಹೇಳ್ತದ, ನಮಗ ಒಂದು ಸಂಪ್ರದಾಯ ಹೇಳ್ತದ, ನಮಗೊಂದು ಜಾತಿ ಹೇಳ್ತದ. ಜಾತಿ ಧರ್ಮಗಳಿಂದ ಮೊದಲೇ ಉಳಿತಾವ, ದೂರ ಉಳಿದು. ಇವು ಜಾತಿ ಎಲ್ಲವೂ ಕೂಡ ನಮ್ಗೆ ಏನ್ ಮಾಡ್ತಾವ, ಆ ಸೀಮಿತ ಮಾಡ್ಕೊಂಡು ಅಲ್ಲೇ ನಮ್ಮನ್ನ ಕೊಡಿವಿ. ನಿಶ್ಚೀಮ ಜ್ಞಾನ, ಪರಮ ಜ್ಞಾನ, ಪರಮ ಸುಖವನ್ನು ಅನುಭವಿಸ್ಲಕ್ಕೆ ಇವು ಏನ್ ಮಾಡ್ಯಾವ, ನನಗೆ ಅಡ್ಡಿಪಡಿಸ್ಯಾವ ಅನ್ನುವಂಥದ್ದನ್ನ ಇವು ನಿಜಗೊಂಡ್ರೆ ಪರಮಾನುಭೂತಿಯ ಅಂತ ನಮ್ಮ ದೋಷಗಳನ್ನ ಯಾರ್ಯಾರು ಹೆಂಗೆಂಗ ದೋಷಗಳನ್ನ ಅದಾವು ನಾವ್ ಇಷ್ಟೆಲ್ಲಾ ಕೇಳ್ತೇವಿ, ಪರಮಾನುಭೂತಿ ಕೇಳ್ತೇವಿ, ಎಲ್ಲಾ ಧರ್ಮಗಳನ್ನು ತಿಳ್ಕೊಂಡಿವಿ, ಎಲ್ಲಾ ವೇದ ಎಲ್ಲಾ ಶಾಸ್ತ್ರಗಳನ್ನು ಓದಿದ್ರು ಕೂಡ ನನಗೇನ ಏನಾಗ್ಯದ, ಶಾಂತಿ ಸಮಾಧಾನ ಅದ್ರೊಳಗೆ ಇರಾಕ್ ಆಗೋದಲ್ಲ. ಮತ್ತ ಹೊರಗ ಒಂದು ವಿಷಯದೊಳಗ, ಇಂದ್ರಿಯ ಒಳಗ, ಗೌರವದೊಳಗೆ ನಾನು ಇರಾಕ ನನ್ನ ಮನಸ್ಸು ಒಗ್ತದಂದ್ರ, ನನ್ನ ಮನಸ್ಸು ಬಯಸ್ತದಂದ್ರ ನನ್ಗೇನ ಏನಾಗ್ಯದ,
ಅವು ಎಲ್ಲಾ ಓದಿದ್ದು ಪ್ರಯೋಜನ ನನಗಾಗಿಲ್ಲ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಇಲ್ಲಿ ಏನು ಬೇಡ, ನನ್ನನ್ನ ಆಶ್ರಯ ಮಾಡ್ಕೊಂಡೆ ಅಂದ್ರ, ನನ್ನನ್ನು ಒಂದು ಮಾತು ನಂಬುದೆ ಅಂದ್ರ, ಈ ದೇಹಾದಿ ವ್ಯವಹಾರಗಳು ಏನದವು ಮಿಥ್ಯ ಅದಾವು. ಆತ್ಮನ ವ್ಯವಹಾರ ಮಾತ್ರ ನಾನು ಆತ್ಮ ಸ್ವರೂಪನೇ ನಾನು ಅದೀನಿ, ಇದು ಸತ್ಯ ಅಂತ ನನ್ನ ಅನುಭವಕ್ಕೆ ಬಂತು ಅಂದ್ರ, ಇವೆಲ್ಲವೂ ಕೂಡ ತೋರಿಕೆ ಒಳಗೆ ತೋರುವಂತ ಈ 8 ಭ್ರಮಗಳೇನಾಗ್ತಾವ, ದೃಶ್ಯ ಆಗಿ ತೋರ್ತಾವ, ಮಿಥ್ಯ ಆಗಿ ತೋರ್ತಾವ ಅನ್ನುವಂಥದ್ದನ್ನ ಇಷ್ಟು ಬಹಳ ಒಂದೊಂದು ನುಡಿಗಳನ್ನ ತಿಳಿಸ್ಕೊತ ಹೋಗ್ತಾರ. ಇಲ್ಲಿ ಏನದಪ್ಪ ಅಂದ್ರ, ನಮಗ ಸೀಮಿತವನ್ನು ಬಿಟ್ಟು ನಿಶೀಮತ್ವ ಬರೋಣ. ನಮ್ಗ ಅನೇಕ ಮಂದಿ ಗುರುಗಳದಾರ, 6 ಮಂದಿ ಗುರುಗಳನ್ನ ಹೇಳ್ಕೊತ ಬಂದಾರ. ನಮಗ 6 ಮಂದಿ ಗುರುಗಳನ್ನ ಏನ್ ಮಾಡ್ತಂದ್ರ ಹುಟ್ಟು ಸಾವುಗಳನ್ನೇ ನಮಗ್ ಬೋಧಿಸ್ತಾರ. ನಮಗ್ ಯಾವ ಗುರು ಬಂದ್ರೆ ವಿಹಿತ ಗುರು ಏನದಾನಲ್ಲ, ತನ್ನ ಸ್ವರೂಪವೇ ನಾನಿದ್ದೀನಿ ಅಂತ ಏನ್ ಹೇಳ್ತಾನಲ್ಲ, ಯಾವ ಗುರುವಿನ ನಾವು ಆಶ್ರಯ ಮಾಡ್ಕೊಂಡೇವಂದ್ರೆ ಇಂಥ ಪರಮ ಸುಖ ಜ್ಞಾನ ನಮ್ಮ ಅನುಭವಕ್ಕೆ ಬರ್ತದ. ಇಲ್ಲಿಕಂದ್ರೆ ಇವು ಎಲ್ಲಾ 5 ಮಂದಿ ಗುರುಗಳು ಏನ್ ಮಾಡ್ತಾರ, ತಮ್ಮ ತಿಳಿದಷ್ಟೇ ಇದೇ ಸತ್ಯ ಅಂತ ಹೇಳ್ಕೊತ ಹೋಗ್ತಾರ. ಆದ್ರೆ 6 ಗುರುಗಳ ಬಹುಕ್ಕ ಮಾತ್ರ ಹುಟ್ಟು ಸಾವುಗಳಿಗೆ ಒಳಪಡಿಸ್ತಾರ. ಆದ್ರೆ ವಿಹಿತ ಗುರು ತನ್ನ ಸ್ವರೂಪವನ್ನ ತನಗ ತೋರಿಸಿ ತನ್ನಂತೆ ಮಾಡಿಕೊಳ್ಳುವಂತ ಆತ್ಮಜ್ಞಾನದ ತನ್ನಂತೆ ಮಾಡುವಂತ ಗುರು ವಿಹಿತ ಗುರು ಅನ್ನುವಂಥದ್ದನ್ನ ನಾವು ಇಲ್ಲಿ ಲಕ್ಷ್ಯಗೊಂಡಿಟ್ಟುಕೊಂಡು ಇಂಥದನ್ನ ತಿಳ್ಕೊಂಡಿವಂದ್ರೆ ಮಾತ್ರ ನನ್ನ ಯಥಾರ್ಥ ನನ್ನ ಸ್ವರೂಪ ಸ್ಥಿತಿ ಒಳಗೆ ಇರಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ಏನ್ ಹೇಳಿದ್ರು, ತನ್ನಿಂದಲೇ 8 ಪ್ರೇಮಗಳು ಅರಿಸಿಕೊಳ್ಳುತ್ತವೆಂದು 3 ಪದಗಳಲ್ಲಿ ಹೇಳೋರದಾರ. ತನ್ನಿಂದಲೇ ಇವು ಏನದ 8 ಭ್ರಮಗಳು ನನಗೆ ಅರಿತೀನಿ ಅಂದ್ರ ಇವು ಅರಿಸ್ಕೋತಾವ ನನ್ನಿಂದ. ಯಾವ ಭ್ರಮೆ? ನಾ 8 ಭ್ರಮೆ ಹೇಳ್ಕೊತ ಬಂದೇಳಿ. ಇವು 8 ಭ್ರಮೆಯನ್ನ ಅರಿಯವ್ರು ಯಾರು ಅನ್ನೋ ನನ್ನ ಅನುಭವಕ್ಕೆ ಬರ್ತಂದ್ರ, ಇವು ಎಲ್ಲವೂ ನನ್ನಿಂದ ಅರಿಸಿಗೋತಾವಂದ್ರೆ ಇವು ಯಾವ ನಾನು ಅಲ್ಲ ಅಂತ ನನ್ನ ಅನುಭವಕ್ಕೆ ಬರ್ತಂದ್ರ, ಇದು ಏನು ಪ್ರವೃತ್ತಕ ಮಾರ್ಗ ಬಿತ್ತಲ್ಲಿ, ನಿವೃತ್ತಕ ಮಾರ್ಗ ಹೆಂಗ ಆಗ್ತದ ಅಂತ ಹೇಳುವಂತದ್ದನ್ನ ಮುಂದೆ ಹೇಳ್ಕೊತ ಹೋಗ್ತಾರ. ಅರಿವಿನಿಂದ ಅಹಂ, ಅರಿವಿಂದ್ರ ನನ್ನ ಸ್ವರೂಪದ ಅರಿಯುವುದು. ಇದು ಬೈರಿದ ಹೆಂಗ್ ನಿಸರ್ಗ ಪ್ರಕೃತಿ ಹೆಂಗದ ಇದು ಅರಿತದ, ಮತ್ತು ಚೈತನ್ಯ ಹೆಂಗದ ಇದು ಅರು ಸ್ವರೂಪವಾಗ್ಯದ ಅಂತ ನಾವು ಲಕ್ಷಣ ಹೇಳ್ಕೊತ ಬಂದಾರಲ್ಲಿ. ಚೈತನ್ಯ ಹೆಂಗದ ಅರು ಸ್ವರೂಪದ, ಮತ್ತದು ಹೆಂಗದ ಮಾತು ಮನಗಳಿಗೆ ಅತ್ತದ, ಮಾತು ಮನಗಳಿಂಗಾದ ನನ್ನ ಅರಿವು ಅತ್ತದ, ಮಾತಿಗೆ ಒಳಪಡ್ಸಂಗಲ್ಲ ಅರು ಸ್ವರೂಪದ. ಮತ್ತದು ಹೆಂಗದ, ನಾನು ಯಾವಾಗಲೂ ಬೆಳಗುತ್ತದೆ. ಹಾನ್ರಿ ಹೇಳ್ರಿ, ಲಕ್ಷಣ ಹೇಳ್ರಿ. ಅಪ್ಪರ ಯಾವುದು ಜ್ಞಾನ ಸ್ವರೂಪವಾಗಿದೆಯೋ ಪ್ರಪಂಚಾದಿಗಳನ್ನು ಬೆಳಗುತ್ತದೆಯೋ ಮತ್ತು ಮನ ಇಂದ್ರಿಯಗಳನ್ನು ಅರಿಯುವುದು ಅಶಕ್ಯವಾಗಿದೆ, ಅದಕ್ಕೆ ಚೈತನ್ಯ ಅಂತಾರಪ್ಪ. ಇವು 3 ಲಕ್ಷಣಗಳನ್ನ ನನ್ನ ಇರುವಿಕೆ ಹಿಂಗದ ಅಂತ ನಮ್ಮ ಅನುಭವಕ್ಕೆ ಬರ್ತಂದ್ರೆ, ಯಾವುದು ಜ್ಞಾನ ಸ್ವರೂಪವಾಗಿದೆಯೋ, ಸರ್ವ ಘಟ ಪ್ರಪಂಚಾದಿ ಬೆಳಗುತ್ತಾ ಇದೆಯೋ ಅಂದ್ರೆ ಇದು ಸರ್ವ ಘಟ ಪ್ರಪಂಚಾದಿ ಯಾರು ಬೆಳಗ್ತಾರ, ನನ್ನ ಚೇತನ ಸ್ವರೂಪ ಹಂಗೈತಿ ಬೆಳಗ್ತದ ಎಲ್ಲವನ್ನು. ಇವ 8 ಬೆಳಕೋತ ಹೇಳ್ಕೊತ ಬಂದೇವಲ್ಲ, 8 ಅರಿಯುವಂತ ನನ್ನ ಸ್ವರೂಪ ಹಿಂಗ, ಚೇತನ ಸ್ವರೂಪ ಹಿಂಗದ, ಬಯಲು ಸ್ವರೂಪ ಹಿಂಗದ, ಅರು ಸ್ವರೂಪ ನಾನು ಅದೀನಿ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಬತ್ತು ಅಂದ್ರ ಅವ ಏನಕ್ಕದ, ಅರಿವಿನಿಂದ ಹಮ್ಮಿನ ನೀನ್ ಅರಿಯಿದೆ, ಹಮ್ಮಿನಿಂದ ಅರಿವೆ, ಅಜ್ಞತೆಯ ನಂತರದಿಂದ ಹಮ್ಮಿನಿಂದ ಅಜ್ಞಾನದಿಂದ ಅಜ್ಞಾನ ನಾನು ಎದರಿಂದ ಅರಿತೀನಿ ಅಂದ್ರ, ಅಜ್ಞಾನನ್ನು ನಾನು ಅರಿಯ ಒಬ್ಬ ಅದಿನಲ್ಲ, ನನಗೆ ಇಷ್ಟೆಲ್ಲ ತಿಳಿಲಿಲ್ಲ, ನನಗೆ ಏನ್ ಹೇಳ್ತೀರಿ ನನಗೆ ತಿಳಿಲಿಲ್ಲ, ನಾ ಅಜ್ಞಾನಿ ಇದೀನಿ ಅಂತ ಹೇಳ್ಬೇಕಾದ್ರೆ ಇದು ಎದರ್ಲಿಂದ ಹೇಳ್ತಿ, ಅರಿವಿನಿಂದ ಹಮ್ಮನ್ನು ನೀನ್ ಅರಿತಿ, ಅರಿವಿನಿಂದ ಹಮ್ಮು ನೀನ್ ಅರಿದಿ, ಹಮ್ಮಿನಿಂದ ಅರಿವೆ, ಅಜ್ಞತೆ ನಂತರ ಅದರಿಂದ ನೀನ್ ಅರಿತಿ, ಅಂದ್ರೆ ಅಜ್ಞಾನವನ್ನು ನೀನ್ ಅರಿತಿ ಅಂತ ಹೇಳ್ತಾರೆ. ಇಲ್ಲಿ ನೀನು ಅಹಂಕಾರವನ್ನು ನೀನ್ ಅರಿದಿ, ನನಗ ಅಹಂಕಾರ ನಾನೇ ದೇಹ, ನಾನೇ ಇಂಥ ಜಾತಿಯವ, ನಾನೇ ಇದಕ್ಕೆಲ್ಲಕ್ಕೂ ನಾನೇ ಊರು ಮಾಡೀನಿ, ನಾನೇ ದೊಡ್ಡವ, ನನ್ನಿಂದನೇ ಈ ಊರು ಬೆಳಗ್ತದ ಅಂತೇಳಿ ಏನು ಅಹಂಕಾರ ಪಟ್ಕೊಂಡಿದ್ಯಲ್ಲ, ಈ ಅಹಂಕಾರದಿಂದ ಮುಂದ ಅಜ್ಞಾನವನ್ನು ಅರಿತಿ, ಜ್ಞಾನ ಆಯ್ತು ಅಂದ್ರೆ ಅಹಂಕಾರವನ್ನು ಅರಿತಿ, ಅರಿವಿನಿಂದ ಅಜ್ಞಾನವನ್ನು ನೀನ್ ಅರಿತಿ, ಅಹಮ್ಮದಿಂದ ಅಹಂಕಾರ ಅಜ್ಞಾನವನ್ನು ನೀನ್ ಅರಿತಿ. ನೀನು ತಿಳಿದು ಅಂತರದಿಂದ ಅಜ್ಞಾನದಿಂದ ಕೂಡಿಕೊಂಡು ಈ ಕರಣಗಳ ಸಮೂಹವನ್ನು ನೀನ್ ಅರಿತಿ, ಅಜ್ಞಾನವನ್ನು ಅರಿತಿ, ಮುಂದ ಈ ಕರಣಗಳಾಗುವ ಕಾರ್ಯಗಳನ್ನು ನೀನ್ ಅರಿತಿ, ಮತ್ತ ಅಜ್ಞಾನ ಇತ್ತು ನನಗೇನು ತಿಳಿಲಿಲ್ಲ, ಅಜ್ಞಾನ ಅಂದ್ರ ಈ ದೇಹ ನಾನು ಅನ್ನೋದು ಅಹಂಕಾರ ಏನಿತ್ತಲ್ಲ ಅದನ್ನು ನೀನೇ ಅರಿತಿ.
ನೀನ್ ಅರಿತಿ ಅಂತೇಳಿ ಇವಕ್ಕೆ ಏನಾದ್ರು ಅಂದ್ರೆ ಇವು ಮೂರು ಅರಿಸೋತಾವ ಅಂತೇಳಿ ಇವು ದೃಶ್ಯ ಆಗ್ತಾವು. ನೀನ್ ಅರಿವಿನೊಳಗ ಇವ ತೋರ್ತಾವು. ನಿನ್ ಅರಿವಿನೊಳಗ ಈ ತೋರಿಕೆಯನ್ನ ನೋಡಕ್ ಬರ್ತದ. ನಿನ್ ಅರಿವಿರ್ಲಿಕ್ಕಂದ್ರ ಈ ತೋರಿಕೆನೆ ಸತ್ಯ ಅಂತ ತಿಳ್ಕೊತಾರ. ಯಾವಾಗ ನನಗ ಅರಿವಾಗ್ಯದಲ್ಲ, ಇವು ತೋರಿಕೆಗಳು ಖುಷಿ ತೋರಿಕೆಗಳು ತೋರ್ತಾವು, ಆದ್ರೂ ಏನದಾವು ದೃಶ್ಯ ಅದಾವು ಅನ್ನುವಂಥದ್ದನ್ನ ಎದರಿಂದ ಅರಿಯಾಕ ಬರ್ತದ? ನನ್ನ ಅರಿವಿನಿಂದ ಅರಿಯಾಕ ಬರ್ತದ. ಅಂದ್ರೆ ಇಲ್ಲಿ ಅರಿಯಾವ ಯಾರು? ಆ ಅರು ಸ್ವರೂಪನೇ ನಾನಂತ ನನ್ನ ಅನುಭವ ಗಟ್ಟಿ ಆಯ್ತು ಅಂದ್ರ ಇವು ಮೂರು ಕೂಡ ಇಲ್ಲಿ ಏನಾಗ್ತಾವ? ಬಿದ್ದು ಹೋಗ್ತಾವ ಅನ್ನುವಂಥದ್ದನ್ನ ಒಂದೇ ನುಡಿ ಒಳಗೆ ಸ್ಪಷ್ಟ ಹೇಳ್ಕೊತ ಹೊಂಟಾರ. ಯಾವ ಕರಣಗಳು, ಅಂತಃಕರಣಗಳಾಗ್ಲಿ, ಅಜ್ಞಾನ ಆಗ್ಲಿ ಮತ್ತು ಅಹಂಕಾರ, ಇವು ಮೂರು ಕೂಡ ಅರಿಯವ್ರು ಯಾರು ಅಂತೇಳಿ ಇವು ಮೂರು ಅರಿಸಿ ಹೋಗ್ತಾವ ಅನ್ನೋ ನಿನ್ನ ಅನುಭವಕ್ಕೆ ಬತ್ತು ಅಂದ್ರೆ ಇವು ಮೂರು ಬಿದ್ದು ಹೋಗ್ತಾವ ಅನ್ನುವಂಥದ್ದನ್ನ ಸ್ಪಷ್ಟತೆ ಹೇಳ್ತಾರ. ನಮ್ಮ ಅನುಭವಿಸಿದ್ದ ಯಾರು ಪ್ರಮಾಣ ಬೇಡ ಇದಕ್ಕ. ನನಗ ಅಜ್ಞಾನ ಅರಿಯುವಂತಾನು ನನಗ ಅನುಭವಕ್ಕೆ ಬರ್ತದ. ನಾನು ಅಹಂಕಾರ ಪಟ್ಟಿದ್ದನು ಕೂಡ ನನಗ ಜ್ಞಾನ ಆಯ್ತು ಅಂದ್ರ ಒಂದೇನೋ ಜಗಳದಾಗ ನಾನೇ ಮಾಡೀನಿ, ನಾ ಇದ್ದಾರಿ ನಂದೈತಿ, ನಾ ಆಯ್ಸ್ಕೊಡ ಏನೇನೋ ಅಹಂಕಾರ ಮಾಡಿರ್ತೇವೆ. ಅವಾಗ ಅರಿವಿನಿಂಗ್ ಹೋದಾಗ ನಾನು ಎಂತ ತಪ್ಪು ಮಾಡಿದಪ್ಪ, ನಾನೇ ಮಾಡ್ದೆ ಅಂತ ಏನೇನೋ ಅಹಂಕಾರ ಪಡೆದನಲ್ಲ, ನಾನು ಎಂತ ಅಜ್ಞಾನ ಕಾರ್ಯ ಮಾಡಿದೆ ಅಂತನೂ ನೀನು ಹೇಳ್ತಿ. ಮತ್ತೆ ಈ ದೇಹಾದಿಯವರು ನಾನೇ ಅಹಂಕಾರ ಪಟ್ಟದ್ದು ನೀನು ಹೇಳ್ತಿ. ಇದು ಹೇಳವ್ರು ಯಾರು ಅಂತೇಳಿ ಒಂದ್ ಸ್ವಲ್ಪ ನಮ್ಮ ಅನುಭವಕ್ಕೂ ನಾವು ಹೋದೇವಂದ್ರ ಈ ಹೇಳೋ ಒಬ್ಬ ನಾನು ಇದಕ್ಕೇನದೀನಿ, ಇವಕ್ಕೆಲ್ಲದಕ್ಕೂ ಹೊರತಾದ ಅಂತ ಇವು ಪ್ರವೃತ್ತಿ ಮಾರ್ಗದೊಳಗದಾವು. ನಾನು ನಿವೃತ್ತಿಕ ಮಾರ್ಗ ಇವು ತಿಳಿದ್ನಿ ಅಂದ್ರ ನಾನು ನಿವೃತ್ತಿ ಹೊಂತೀನಿ. ಇವು ಯಾವ ನಾನಲ್ಲ, ನನ್ನ ಹುಸಿ ತೋರಿಕೆ ಒಳಗೆ ತೋರ್ಕೊಂಡವು. ನನ್ನ ಅಧಿಷ್ಠಾನದೊಳಗೆ ಇವು ಏನಯ್ಯವು? ಅಜ್ಞಾನಕ್ಕೆ ಏನಯ್ಯಪ್ಪ ಅಂದ್ರೆ ಇವು ಪ್ರವೃತ್ತಿ ಕಾರ್ಯ ಆಗ್ಯಾವು. ನನ್ನ ಅಧಿಷ್ಠಾನದೊಳಗೆ ಏನೂ ಇಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಮತ್ತಿಷ್ಟು ಗಟ್ಟಿ ಹಾಕೋತ ಬರ್ತದ. ಮುಂದೆ ಏನ್ ಹೇಳ್ತಾರ ಅಂದ್ರ ಇಲ್ಲಿ ಬಾಹ್ಯೇಂದ್ರಿಯಗಳು ಅಂದ್ರ ಬಾಹ್ಯೇಂದ್ರಿಯಗಳು ಯಾವುವು? ಅಂತಃಕರಣಗಳು ಯಾವುವು? ಬಾಹ್ಯೇಂದ್ರಿಯಗಳು ಯಾವುವು? ಅಂದ್ರ ಜ್ಞಾನೇಂದ್ರಿಯಗಳು. ಬಾಹ್ಯೇಂದ್ರಿಯಗಳು ಅಂದ್ರೆ ಏನಿಲ್ಲಿ? ಇಂದ್ರಿಯಗಳ ಸಮೂಹ. ಈ ಎಲ್ಲವನ್ನು ನಾನು ಕರಣಗಳನ್ನು ಅಂತಃಕರಣಗಳನ್ನು ನಾನು ಅರಿತೀನಿ. ಮುಂದೆ ಬಾಹ್ಯೇಂದ್ರಿಯನು ಅರಿತೀನಿ. ಬಾಹ್ಯೇಂದ್ರಿಯ ಇಂದ್ರಿಯ ಸಮವನ್ನು ನಾನು ಅರಿತೀನಿ. ನಿಖರವ ಅಂದ್ರೆ ಬಾಹ್ಯೇಂದ್ರಿಯ ನಿಖರವ ಅಂದ್ರೆ ಹೊರಗಿನ ಇಂದ್ರಿಯ ಸಮವನ್ನು ನಾನು ಅರಿತೀನಿ ಅಂದ್ರೆ ನಾ ತಿಳಿತೀನಿ. ಇವು ನನ್ನಿಂದ ಅರಿಸುವತ್ತವನು ನಮ್ಗೆಲ್ಲರಿಗೆ ದಿನ ಕೇಳ್ದಂಗೆ ಅನುಭವಕ್ಕೆ ಬಂದದ. ಇವು ಎಲ್ಲವನ್ನು ನಾನು ಅರಿಯುವುದರಿಂದ ಇವು ಯಾವ ನಾನಲ್ಲ, ನಾನು ಆರೋದೀನಿ ಅನ್ನುವಂಥ ಜ್ಞಾನ ಆಯ್ತು ಅಂದ್ರ ನಾನು ಆರೋದೀನಿ ಅಂದ್ರೆ ಇವು ಎಲ್ಲವನ್ನು ಅರಿಯ ಒಬ್ಬ ನಾನು ಆತ್ಮನಿದ್ದೀನಿ. ಇವು ನನ್ನಿಂದ ಅರಿಸುಗೊತ್ತಾವು ಅನ್ನುವಂಥದ್ದನ್ನ ನಮಗ ದೇಹಾದಿ ಇಂದ್ರಿಯಗಳನ್ನು ನಾನು ಅರಿತೀನಿ ಅನ್ನೋದು ನಂಗೆ ಸ್ಪಷ್ಟತೆ ಅದ. ನನಗೆ ಕಣ್ಣು ಕಾಣ್ತಿದ್ದು ಕಣ್ಣು ಕಾಣಂಗಿಲ್ಲ, ಹಲ್ಲಿದ್ದು ಹಲ್ಲು ಹೋಗುದಿಲ್ಲ. ಮತ್ತ ನಾನೇ ಈ ಶರೀರ ಯೌವನದ ನಾನೇ ಮಾಡಿದೆ, ನಾನೇನಂತಿದ್ದೆ. ಈಗ ಮುಪ್ಪಾಗ್ಯದ, ಯೌವನನು ಅರಿತೀನಿ, ಮುಪ್ಪುನು ಅರಿತೀನಿ, ನಾ ಬಾಲ್ಯವನು ಅರಿತೀನಿ. ಮತ್ತೆ ಈ ಮೂರು ಅವಸ್ಥೆಯೊಳಗೆ ಮಾತ್ರ ನಾನು ಸಮನಾಗಿದ್ದೀನಿ. ಇವು ಮಾತ್ರ ಇವು ಬದಲಾವಣೆ ಆಕೋತಿ ಅದಾವು. ಮತ್ತ ಗುಣಗಳನ್ನು ಕೂಡ ತಿಳಿಲಾರ್ದಾಗ ರಜೋ ಗುಣದೊಳಗ ತಮೋ ಗುಣದೊಳಗ ನಾ ಏನೇನೋ ಮಾಡಿದೆ, ಎಂತ ತಪ್ಪು ಕಾರಣ ಮಾಡಿದೆ, ಇಲ್ಲಾದಕ್ಕೂ ಏನಾಯ್ ಮಾಡಿದೆ, ಭೂತ ಪಿಶಾಚಿಗಳನ್ನ ಪೂಜೆ ಮಾಡಿದೆ, ಏನೋ ನನಗೆ ಸಂಸಾರದ ಅನುಕೂಲ ಆಕ್ಕದ ಅಂತೇಳಿ ಮಾಡ್ಲಾರ್ದನ್ನ ರಾತ್ರಿ ಬತ್ಲಿ ಅಡ್ಡಾಡ್ದು ಏನೇನೋ ಕಾರ್ಯ ಮಾಡಿದ, ಏನೇನೋ ಮಾಡಿ ಈಗ ಅದ ಅರುವಾದಗಳೇ ನಾನು ಎಂತ ಅಜ್ಞಾನ ಕಾರ್ಯವನ್ನು ಮಾಡಿದೆ ಅಂತಂದ್ರ ಈ ಎರಡನ್ನು ಅರಿಯವ ಯಾರದನ ನನಗೆ ತಿಳಿತಿತ್ತು, ನನಗೆ ತಿಳಿಲಿಲ್ಲ ಅಂತ ಎರಡನ್ನು ಅರಿಯವ ಯಾರಪ್ಪ ಅಂದ್ರೆ ನಿನ್ನ ಅರಿವು, ನಿನ್ನ ಸ್ವರೂಪ ನೀನ್ ಅದಿಯಪ್ಪ, ನೀನ್ ಅರಿತಿ ಅಂತೇಳಿ ಎರಡು ಅರಿಸುತ್ತಾವು. ನನಗೆ ತಿಳಿತಿತ್ತು, ನನಗೆ ತಿಳಿದಿಲ್ಲ, ಇವೆರಡೇ ಆಗು ಘಟಿಸುವು. ನಾನು ಚಲೋ ಮಾಡೀನಿ, ಸುಮಾರು ಮಾಡೀನಿ, ಇವೆರಡಕ್ಕೂ ನೀನ್ ಏನಿದೆಯಲ್ಲ ನಿನ್ನೊಳಗೆ ಇವು ಏನಪ್ಪಾ ಅಂದ್ರೆ ಎರಡು ಕಾರ್ಯಗಳ ನಿನ್ನ ಆತ್ಮನೊಳಗೆ ಎರಡು ತೋರ್ತಾವು, ಎರಡು ಹುಸಿ ತೋರಿಕೆ ಒಳಗದಾವು. ನಿನ್ನ ಇರುವಿಕೆ ಎರಡು ಅರಿಯುವಂತ ನಾನು ಸಾಕ್ಷಿ ಸ್ವರೂಪದೀನಿ ಅನ್ನುವಂಥದ್ದನ್ನ ನನಗೆ ಅನುಭವಕ್ಕೆ ಬತ್ತು ಅಂದ್ರ ಇಲ್ಲಿ ಏನಾಗ್ತದ, ಇವು ಎಲ್ಲವೂ ಕೂಡ ನಿವೃತ್ತಿಯ ಮಾರ್ಗಗಳು 8 ಆಗ್ತಾವು ಅನ್ನುವಂಥದ್ದನ್ನು ಒಂದು ತಿಳಿಸುವತ್ತು ಹೊರದರ. ಮುಂದೇನ್ ಹೇಳ್ತಾರ ಇಲ್ಲಿ ವನತೆ ಇಂದ್ರಿಯ ಅಂದ್ರ ಇಲ್ಲಿ ಮೇಣಿಂದ್ರಿಯ ಅಂದ್ರ ಇವು ಯಾವ ಪಂಚೇಂದ್ರಿಯಗಳಿಂದ ವಿಷಯ ಪೂರಿತವಾದ ಪಂಚೇಂದ್ರಿಯ 5 ವಿಷರೂಪವೆನಿಸುತ್ತಿರ್ಪ ವಿಷಪೂರಿತೆನಿಪ ದೃಶ್ಯವಾಗಿ ಅಂದ್ರೆ ದೃಶ್ಯವಾಗಿ ಅರಿಸಿಕೊಳ್ಳುವಂತ ತನುವಿನರಿದೆ. ಈ ಇಂದ್ರಿಯಗಳ ಮುಖಾಂತರ ಜ್ಞಾನೇಂದ್ರಿಯ ಮುಖಾಂತರ ಇವು ಏನ ಕಾರ್ಯ ಮಾಡ್ತಾವಲ್ಲ, ಹರುಮುಖವಾಗಿ ಕಾರ್ಯ ಮಾಡ್ತಾವಲ್ಲ, ಇವನು ನಾನು ಅರಿತೆ.
ಮತ್ತ ನನ್ನ ಬಿಟ್ಟು ಮತ್ತ ನನ್ನ ಸತ್ತ ತಗೊಂಡು ಕಾರ್ಯ ಮಾಡಿದ್ರು ಕೂಡ ಅವಕ್ಕೆ ಏನಿಟ್ಟಾನ ಭಗವಂತ ಹೊರಮುಖವಾಗಿ ಇಟ್ಟಾನ. ಅವು ಒಂದ್ ಜರಾನೆ ಒಳಮುಖವಾಗಿ ನೋಡ್ತಿದ್ವು ಅಂದ್ರ ಅವು ಕಣ್ಣ ಹೊರಮುಖ ಬಿಟ್ಟವು, ಕಣ್ಣು ತನ್ ಕಾಣಂಗಿಲ್ಲ. ಹಂಗ ನನ್ನ ಇರುವಿಕೆ ನನಗ ಏನಾಗಲ್ಲ, ಜ್ಞಾನೇಂದ್ರಿಯಗಳ ಮುಖಾಂತರ ನೋಡಿದಾಗ ನಾನು ಹೊರಗೆ ನೋಡ್ಕೊತ ಹೋದೆ. ಹೊರಗೆ ಏನದವಳು ದೃಶ್ಯ ಜಗತ್ತ ತೋರುವುದಲ್ಲಿ ನನಗೆ ಸತ್ಯಾಗಿ ತೋರುತು ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ಗಟ್ಟಿ ಮಾಡ್ತಾರೆ. ಇಲ್ಲಿ ತನುವನ್ನು ಅರಿದೆ, ಶರೀರವನ್ನು ನಾನು ತಿಳಿದೆ, ಆ ನಂತರ ತಾನೇ ಈ ಶರೀರವೇ ನಾನೆಂದೆ, ನಾನು ಇದ್ದೇನೆ, ಈ ಶರೀರವೇ ನಾನಿದ್ದೇನೆ. ತನುವನ್ನು ಅರಿದೆ ಬಳಿಕ ತಾನೇ ನಾನೆಂದೆ. ಜನಿಪಿತು ದೃಢಮತಿ ನಿನಗಿಲ್ಲ ಜನಿಸಿತು. ಇವು ದೃಢಮತಿ ಅಂದ್ರೆ ಇಲ್ಲಿ ನಿಶ್ಚಯ ಬುದ್ಧಿ ಉಳ್ಳವಳೆ, ದೃಢಮತಿ ನಿಶ್ಚಯ ಬುದ್ಧಿ ಉಳ್ಳವಳೆ ಮೈತ್ರಿಯೇ, ಇವು ನಿನ್ನಲ್ಲಿ ಜನಿಪಿತವು, ನಿನ್ನಲ್ಲಿ ಉತ್ಪನ್ನವಾದವು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಇವು ಎಲ್ಲಿಯಾದು ಈ ದೇಹದೊಳಗ ನಿನ್ನೊಳಗ ನಿಶ್ಚಯ ನಿನ್ನ ಬುದ್ಧಿಯನ್ನ ನೀನು ಅರಿಯುವುದರಿಂದ, ಬುದ್ಧಿ ಧರ್ಮ ಏನೈತಿ, ಅರುಮರು ಬುದ್ಧಿ ಧರ್ಮದ ನಿಶ್ಚಯ ಬುದ್ಧಿ ಅದ, ನಿಶ್ಚಯ ಮಾಡುವುದಂಥದ್ದನ್ನು ನೀನು ಅರಿಯುವುದರಿಂದ ಇವು ಬುದ್ಧಿ, ಇವು ಕರ್ಣಗಳಿಂದ, ಇವು ಏನ್ ಅಂತಃಕರಣದೊಳಗಿರುವ ಕಾರ್ಯಗಳನ್ನ ನೀನು ಅರಿತಿ ಅಂದ್ರ ಇವು ಅಂತಃಕರಣಗಳು ಕೂಡ ನಿನ್ನಿಂದ ಏನಾಗ್ತಾವು, ತೋರಿಕೆ ಒಳಗ ಹುಸಿ ತೋರಿಕೆ ಒಳಗ ತೋರ್ತಾವು. ಆದ್ರ ನಿನ್ನೊಳಗೆ ತೋರ್ಯಾವು, ಅವು ನೀನಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬತ್ತು. ಅಂದ್ರ ಇವು 8 ಏನ್ ಹೇಳ್ಕೊತ ಬಂದಾರಲ್ಲ, 8 ಭ್ರಮೆಗಳನ್ನ ನನ್ನಿಂದ ಅರಿಸ್ಕೋತಾವಂದ್ರೆ ಇವು ಯಾವ ನಾನಲ್ಲ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. ಇನ್ನು ಮುಂದೆ ಏನ್ ಹೇಳ್ತಾರ ಅಂದ್ರ ಇವು 3 ಇವತ್ತು ಹೇಳಿ ಮುಗಿಸೋಣ. ತನುವಿನಿಂದ ತನುವಿ ನಾನೆಂದಲ್ಲಿ ವಿಶ್ವ ನೆನೆಸಿ, ಸೂಕ್ಷ್ಮ ತನುವಿನೋಳ್ ತೇಜಸ್ಸನಾಗಿ ಘನ ಕಾರಣಾತ್ಮಕನಲ್ಲಿ ಪ್ರಾಜ್ಞೆನೆನಿಸಿ ನೀ ನಿಂತು ವರ್ತಿಸುವಲ್ಲಿ. ಅಂದ್ರೆ ಈ ರೀತಿ ನೀನು ವರ್ತಿಸುತ್ತಿ ಅಂತ ಹೇಳ್ಕೊತ ಬಂದಾರ. ತನುವಿನಲ್ಲಿ ವಿಶ್ವ ಜೀವನಾಗಿ, ಸ್ವಪ್ನ ಅವಸ್ಥೆಯಲ್ಲಿ ತೇಜಸ್ಸಿ ಜೀವನಾಗಿ ಮತ್ತು ಸುಸುಪ್ತಿ ಅವಸ್ಥೆಯೊಳಗೆ ಪ್ರಾಜ್ಞೆ ಜೀವನಾಗಿ, ಈ 3 ಜೀವಗಳು ನಿನ್ನಿಂದ ಅರಿಸಿಗೊತ್ತಾವಂದ್ರೆ ನೀನು ಅರಿತಿ. ಜಾಗ್ರವನ್ನು ನೀ ಹೇಳ್ತಿ, ಜಾಗ್ರವನ್ನ ನೇತ್ರಸ್ಥಾನದಾಗಿ ವಿಶ್ವವನ್ನು ಅರಿತಿ, ವಿಶ್ವವನ್ನು ಅರಿದದ್ದನ್ನು ನೀನು ತಿಳಿತಿ. ಅಂದ್ರ ಇದು ಯಾರು ಅರಿತಾರ, ನಿನ್ನಿಂದ ಇವು ಅರಿಸಿಗೊತ್ತಾವಂದ್ರೆ, ವಿಶ್ವವನ್ನು ನಿನ್ನಿಂದ ಅರಿಸಿಗೊತ್ತಾವಂದ್ರೆ ಇವು ಏನಾಯ್ತಲ್ಲ ಇದನ್ನು ಅರಿತಿ, ಪ್ರಾಜ್ಞಾನನ್ನು ಅರಿತಿ, ಸುಸುಪ್ತಿಯನ್ನು 3 ಅವಸ್ಥೆಗಳನ್ನ ನಿನ್ನಿಂದ ಅರಿಸಿಗೊತ್ತಾವ ಅಂದ್ರೆ ನೀನ್ ಅಲ್ಲಿ ಸಾಕ್ಷಿ ಸ್ವರೂಪನಾಗಿ ನೀನ್ ಕಾರ್ಯ ಮಾಡ್ತಿ. ಇವು ಮಾತ್ರ ಏನಪ್ಪಾ ಅಂದ್ರೆ ಇವು ತೋರಿಕೆ ಒಳಗ ಕಾರ್ಯ ತೋರ್ತಾವು ಅನ್ನುವಂಥದ್ದನ್ನ ಇವು ಯಾರು ಅರಿತಾರ, 3 ಅರಿತಾರ ಯಾರು ಅನ್ನುವಂಥದ್ದನ್ನ ನನ್ನ ಅನುಭವಕ್ಕೆ ಬತ್ತಂದ್ರ ನಾನು ಸಾಕ್ಷಿ ಸ್ವರೂಪ ನಾನೇ ಇದ್ದೇನೆ, ನನ್ನೊಳಗೆ ಇವು 3 ಕೂಡ ಕಾರ್ಯಗಳು ಘಟಿಸ್ತಾವು ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊತ ಬಂದೇವೆ. ಅದನ್ನೇ ಪರಮಾನುಭೂತಿ ಒಳಗೂ ಕೂಡ ಈ 3 ಅವಸ್ಥೆಗಳಿಗೆ ನೀನು ಸಾಕ್ಷಿ ಸ್ವರೂಪನಾಗಿ ಕಾರ್ಯ ಮಾಡ್ತಿ. ಇವು 3 ಅರಿತಿ, ಜಾಗ್ರವನ್ನು ಹೇಳ್ತಿ, ನಾನು ಹಿಂಗೆ ಜಗತ್ತಿನ ವ್ಯವಹಾರ ಎಲ್ಲವನ್ನು ನೀನು ಹೇಳ್ತಿ. ಸ್ವಪ್ನ ಅವಸ್ಥೆ ಆದ ವ್ಯವಹಾರಗಳನ್ನ ಅಲ್ಲಿ ಯಾರಿದ್ರು, ಅಲ್ಲಿ ನಿನ್ನ ಸ್ವರೂಪ, ನಿನ್ನ ಸಾಕ್ಷಿ ಸ್ವರೂಪನಾಗಿ ಇದ್ದಿ ಅಂತೇಳಿ ಅಲ್ಲಿ ಸ್ವಪ್ನ ಅವಸ್ಥೆ ನೀನು ಹೇಳ್ತಿ. ಸುಸುಪ್ತಿ ಅವಸ್ಥೆ ಒಳಗ ಅಲ್ಲಿ ಎಲ್ಲಾ ಇಂದ್ರಿಯಗಳಿಲ್ಲ, ಕರ್ಣಗಳಿಲ್ಲ, ಏನೂ ಇಲ್ಲ, ವಿಷಯಗಳಿಲ್ಲ. ಮತ್ತೆ ವಿಷಯಗಳಿಲ್ಲದೆ ಕರ್ಣಗಳಿಲ್ಲದೆ ನೀನು ಹೇಳ್ತಿ ಅಂದ್ರೆ ನಾ ಆನಂದವಾಗಿದ್ದೆ, ಮತ್ತ ನನಗ ಏನೂ ಅರಿಯಲಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಎರಡೂ ನೀನು ಹೇಳ್ತಿ ಅಂದ್ರ ಅಲ್ಲಿ ಯಾರು ನಿನ್ನ ಕರ್ಣಗಳಿಲ್ಲ, ಯಾವುದನ್ನ ಆಶ್ರಯ ಇಟ್ಕೊಂಡು ನೀ ಹೇಳ್ತೇಪ್ಪ ಅಂದ್ರ ನಿನ್ನ ಸಾಕ್ಷಿ ಸ್ವರೂಪವನ್ನು ಇಟ್ಟುಕೊಂಡು ಅಲ್ಲಿ ಏನ್ ಹೇಳ್ತಿ, ಜಾಗೃತಕ ಬಂಧಗಳೇ ನನಗೇನೂ ಗೊತ್ತಿಲ್ಲ ಅಂತ ಹೇಳುವಂತ ಯಾರಪ್ಪ ಅಂದ್ರ ನೀನು ಸಾಕ್ಷಿ ಸ್ವರೂಪ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದು ನೀನು ಹೇಳ್ತಿ ಅಂತಂದ್ರ ಇವು 3 ಏನದವಪ್ಪ ಅಂದ್ರ ನಿನ್ನಿಂದ ಅರಿಸಿಗೊತ್ತಾವಂದ್ರೆ ಇವು ನೀನಲ್ಲ. ವಿಶ್ವಜೀವನೂ ನೀನಲ್ಲ, ತೇಜಸ್ವಿ ಜೀವನೂ ನೀನಲ್ಲ, ಪ್ರಾಜ್ಞೆ ಜೀವನ ಅಲ್ಲ. ಇವು ನಿನ್ನಿಂದ ತೋರಿಕೆ ಒಳಗ ತೋರ್ತಾವು, ಖುಷಿ ತೋರಿಕೆಗಳದಾವು ಅನ್ನುವಂಥದ್ದು ನನ್ನ ಅನುಭವಕ್ಕೆ ಬತ್ತು ಅಂದ್ರ ಇವೆಲ್ಲವೂ ಕೂಡ ದೃಶ್ಯ, ನಾನು ದೃಷ್ಟ ಅದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ. ಈ ಜ್ಞಾನ ಆಯ್ತು ಅಂದ್ರ ನಮ್ಮ ಬೀಜ ರೂಪವಾದಾಗಿ 8 ಏನದಾವಲ್ಲಿ ಹುಟ್ಟು ಭವಬಂಧನಕ್ಕೆ ಏನು ಕಾರಣ ಆಗಿಲ್ಲ, ಹುಟ್ಟು ಸಾವಿಗೆ ಏನು ಕಾರಣ ಆಗ್ಯಾವಲ್ಲ, ಇವು 8 ಭ್ರಮೆಗಳೇನಕ್ಕವು ಇಲ್ಲಿ ನಿವೃತ್ತಿ ಆಗ್ತದ. ಪ್ರವೃತ್ತಕ ಅಂದ್ರ ನನ್ನ ಅರು ಸ್ವರೂಪ ನಾನು ಅದೀನಿ ಅನ್ನುವಂತ